ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್‌ಗೆ ಕಾಂಟ್ರಾಕ್ಟ್ ದೊರಕಲಿಲ್ಲ ಯಾಕೆ? ಅದೇ ರೀತಿ ರಣಜಿ ಆಡದಿದ್ದ ಹಾರ್ದಿಕ್ ಪಾಂಡ್ಯ ಅವರಿಗೆ ಕಾಂಟ್ರಾಕ್ಟ್ ದೊರೆತಿದ್ದಾದರೂ ಹೇಗೆ? ಆ್ಯಕ್ಚುಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ BCCI ಕಾಂಟ್ರಾಕ್ಟ್ ದೊರೆತಿದೆ. ಆದರೆ ಶ್ರೇಯಸ್ ಅಯ್ಯರ್ ಮತ್ತು ಇಶಾನ್ ಕಿಶನ್ ಅವರಿಗೆ BCCI ಕಾಂಟ್ರಾಕ್ಟನ್ನು ನಿಷೇಧಪಡಿಸಿದೆ. ಅವರಿಬ್ಬರಿಗೂ ಕಾಂಟ್ರಾಕ್ಟ್ ಲಭಿಸಿಲ್ಲ. ಯಾಕೆ? ಯಾಕಂದರೆ BCCI ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಇಬ್ಬರಿಗೂ ವಾರ್ನ್ ಮಾಡಿತ್ತು. ಸೊ ಅವರಿಬ್ಬರು ರಣಜಿ ಆಡಬೇಕಾಗಿತ್ತು. ಆದರೆ ರಣಜಿಯನ್ನು ಆಡದ ಕಾರಣದಿಂದ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಇಬ್ಬರಿಗೂ BCCIನ ಕಾಂಟ್ರಾಕ್ಟ್ ಮಿಸ್ ಆಗಿದೆ. ಆದರೆ ಪ್ರಶ್ನೆ ಏನಂದರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಕಾಂಟ್ರಾಕ್ಟ್ ಲಭಿಸಿದ್ದು ಹೇಗೆ? ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಯಾವುದೇ ಒಂದು ಫಸ್ಟ್ ಕ್ಲಾಸ್ ಮ್ಯಾಚ್ ಆಗಲಿ ಅಥವಾ ರಣಜಿ ಟ್ರೋಫಿ ಆಗಲಿ ಆಡಿಲ್ಲ. ಆದರೆ ಅವರಿಗೆ ಹೇಗೆ ಕಾಂಟ್ರಾಕ್ಟ್ ಸಿಕ್ತು? ರಣಜಿ ಟ್ರೋಫಿಯನ್ನು ಹಾರ್ದಿಕ್ ಪಾಂಡ್ಯ ಅವರು ಕೊನೆಯದಾಗಿ ಆಡಿದ್ದು ಯಾವಾಗ ಗೊತ್ತಾ? 2018, 2019 ನಂತರ ಹಾರ್ದಿಕ್ ಪಾಂಡ್ಯ ಅವರು ಯಾವುದೇ ರಣಜಿ ಟ್ರೋಫಿಯನ್ನು ಕೂಡ ಆಡಿಲ್ಲ. ಸತತವಾಗಿ 5 ವರ್ಷಗಳಿಂದ ಹಾರ್ದಿಕ್ ಪಾಂಡ್ಯ ಅವರು ಯಾವುದೇ ರಣಜಿ ಟ್ರೋಫಿಗಳನ್ನು ಆಡಿಲ್ಲ. ಯಾವುದೇ ರಣಜಿ ಟ್ರೋಫಿಯನ್ನು ಆಡದ ಹಾರ್ದಿಕ್ ಪಾಂಡ್ಯ ಅವರಿಗೆ BCCI ಕಾಂಟ್ರಾಕ್ಟ್ ಕಂಟಿನ್ಯೂಸ್ ಆಗಿ ಸಿಗ್ತಾನೇ ಇದೆ. ಆದರೆ ಈಗ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಇಬ್ಬರು ಈ ಬಾರಿ ರಣಜಿಯನ್ನು ಆಡದೆ ಇದ್ದದ್ದಕ್ಕಾಗಿ BCCI ಅವರಿಬ್ಬರಿಗೂ ಕಠಿಣ ಶಿಕ್ಷೆಯನ್ನೇ ವಿಧಿಸಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಇಶಾನ್ ಕಿಶನ್ ಅವರು ಸ್ವಲ್ಪ ಅಂದರೆ ನಾವು ಹಿರಿಯ ಕ್ರಿಕೆಟಿಗರು ಕೂಡ ಮಾತಾಡೋದನ್ನು ನೋಡಿದ್ದೀವಿ. ಸೌರವ್ ಗಂಗೂಲಿ ಅವರು ಕೂಡ ಇಶಾನ್ ಕಿಶನ್ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಇತ್ತೀಚೆಗೆ ಯುವ ಪ್ರತಿಭೆಗಳ ಒಂದು ಆವಿಷ್ಕಾರವೇ ಆಗ್ತಾ ಇದೆ. ಅಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿರ್ಬೋದು, ಧ್ರುವ್ ಜುರೇಲ್ ಅವರಿರ್ಬೋದು, ಸರ್ಫರಾಜ್ ಖಾನ್ ಅವರಿರ್ಬೋದು, ಇವರೆಲ್ಲ ಕೂಡ ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಶಾನ್ ಕಿಶನ್ ಸ್ವಲ್ಪ ಎಚ್ಚರ ವಹಿಸಬೇಕಾಗತ್ತೆ ಅಂತ ನಮ್ಮ ಕ್ರಿಕೆಟ್ ದಾದಾ ಸೌರವ್ ಗಂಗೂಲಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇಶಾನ್ ಕಿಶನ್ ಅವರು ಸ್ವಲ್ಪ ದುಡುಕಿದ್ರ ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅವರಿಗೆ ಬ್ರೇಕ್ ನಿಜಕ್ಕೂ ಬೇಕಿತ್ತ? ಯಾಕೆ ಬ್ರೇಕ್ ತಗೊಂಡ್ರು ಇಶಾನ್ ಕಿಶನ್ ಅವರು ಅನ್ನೋದು ಒಂದು ಕಡೆ ಆದರೆ, ಸೊ ಮತ್ತೊಂದು ಕಡೆ ಭಾರತದ ಬಹಳಷ್ಟು ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇದೆ. ಧ್ರುವ್ ಜುರೇಲ್ ಅವರು ನೋಡಿದ್ದೀವಿ ನಾವು, ಅವರು ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಉತ್ತಮ ರೆಕಾರ್ಡನ್ನು ಸೆಟ್ ಮಾಡಿದ್ದಾರೆ. ಬಹುಶಃ 90 ವರ್ಷಗಳಲ್ಲಿ ಯಾವುದೇ ವಿಕೆಟ್ ಕೀಪರ್ ಗಳಿಸದ ರನ್ಗಳನ್ನು ಅವರು ಗಳಿಸಿದ್ದಾರೆ. 90 ರನ್ಗಳನ್ನು ಗಳಿಸಿ ಧ್ರುವ್ ಜುರೇಲ್ ಅವರು ಏನಿದ್ದಾರೆ ಈ ಹಿಂದೆ ಯಾವುದೇ ಕ್ಯಾಪ್ಟನ್ಗಳು ಮಾಡದಂತಹ ಅದ್ಭುತ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಪಾದಾರ್ಪಣೆ ಮಾಡಿದ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಈಗ ಧ್ರುವ್ ಜುರೇಲ್ ಅವರ ಹೆಸರಲ್ಲೇ ಇದೆ ವಿಕೆಟ್ ಕೀಪರ್ ಆಗಿ. ಅಂದರೆ ಬೇರೆ ಬ್ಯಾಟ್ಸ್ಮನ್ಗಳು ಸಾಕಷ್ಟು ರನ್ಗಳನ್ನು ಹೊಡೆದಿದ್ದಾರೆ. ನಾವು ಸೌರವ್ ಗಂಗೂಲಿ ಅವರು ಕೂಡ ಪಾದಾರ್ಪಣೆಯ ಪಂದ್ಯದಲ್ಲಿ 100 ರನ್ಗಳನ್ನು ಬಾರಿಸಿದ್ರು. ಆದರೆ ವಿಕೆಟ್ ಕೀಪರ್ ಆದಂಥ ಧ್ರುವ್ ಜುರೇಲ್ ಅವರು ಗಳಿಸಿದ ಈ ರನ್ಗಳು ಒಬ್ಬ ವಿಕೆಟ್ ಕೀಪರ್ ಆಗಿ ಪಾದಾರ್ಪಣೆ ಮಾಡಿದಂಥ ಪಂದ್ಯದಲ್ಲಿ ಗಳಿಸಿದ ಅತಿ ಹೆಚ್ಚು ರನ್ಗಳು ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಯಶಸ್ವಿ ಜೈಸ್ವಾಲ್ ಅವರು 2 ದ್ವಿಶತಕಗಳನ್ನು ಬಾರಿಸಿ ಅದ್ಭುತ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡೇ ದಾದಾ ಅವರು ಈ ಮಾತುಗಳನ್ನು ಹೇಳಿದ್ರು ಅಂತ ಅಂದ್ಕೊಳ್ತೀನಿ. ಆದರೆ ಹಾರ್ದಿಕ್ ಪಾಂಡ್ಯ ಅವರಿಗೆ ಹೇಗೆ ಕಾಂಟ್ರಾಕ್ಟ್ ಸಿಕ್ತು? ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರು 2018 ಮತ್ತು 2019 ಸಾಕಷ್ಟು ಭುಜದ ನೋವಿನಿಂದ ಬಳಲಿದ್ರು. ಆಗ ಅವರು BCCIಗೆ ಒಂದು ಅಪ್ಲಿಕೇಶನನ್ನು ಹಾಕ್ತಾರೆ. ಏನಂದರೆ, ನಾನು ರೆಡ್ ಬಾಲ್ ಕ್ರಿಕೆಟ್ ಆಡೋದು ಕಷ್ಟ, ಟೆಸ್ಟ್ ಕ್ರಿಕೆಟ್ ಆಡೋದು ಕಷ್ಟ, ಹಾಗಾಗಿ ರಣಜಿಯನ್ನು ಆಡೋದು ಕೂಡ ಕಷ್ಟ ಅಂತ ಹೇಳಿರ್ತಾರೆ. ಆ ಒಂದು ಅಪ್ಲಿಕೇಶನ್, ಆ ಒಂದು ಪರಿಸ್ಥಿತಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಒಂದು ಏನಂದರೆ ಈ ಬಾರಿ ಅವಕಾಶ ಸಿಗೋದಕ್ಕೆ ಕಾರಣ ಅಂತ ಅಂದ್ಕೊಳ್ತೇನೆ. ಸೊ ಯಾಕಂದರೆ ಹಾರ್ದಿಕ್ ಪಾಂಡ್ಯ ಅವರ ದೇಹದ ಸ್ಥಿತಿ ಮತ್ತು ಅವರ ಆರೋಗ್ಯದ ಕಾರಣದಿಂದಲೇ ಸೊ ಅವರ ಕೇಸ್ ಡಿಫ್ರೆಂಟ್ ಆಗಿದೆ. ಅದನ್ನೇ BCCI ಕೂಡ ಹೇಳಿದೆ. ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಒಂದು ವಿಚಾರವನ್ನು ಹಾರ್ದಿಕ್ ಪಾಂಡ್ಯ ಅವರ ವಿಚಾರಕ್ಕೆ ಹೋಲಿಸೋದಕ್ಕೆ ಆಗೋದಿಲ್ಲ. ಹಾರ್ದಿಕ್ ಪಾಂಡ್ಯ ಅವರನ್ನು ಬೇರೆ ರೀತಿಯಲ್ಲೇ ಟ್ರೀಟ್ ಮಾಡಬೇಕಾಗತ್ತೆ. ಯಾಕಂದರೆ ಅದು ಆರೋಗ್ಯದ ವಿಚಾರ ಆಗಿದೆ. ಹಾಗಾಗಿ ಹಾರ್ದಿಕ್ ಪಾಂಡ್ಯ ಅವರಿಗೆ ಕಾಂಟ್ರಾಕ್ಟ್ ದೊರೆತಿದೆ ಅಂತ ಹೇಳಿದೆ BCCI.
ಆ, ಎಲ್ಲೋ ಒಂದು ಕಡೆ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಅಭಿಮಾನಿಗಳಿಗೆ ನೋವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರು BCCI ಮಾತುಗಳನ್ನು ಕೇಳಬೇಕಾಗಿತ್ತು. ಆ ಮಾತುಗಳನ್ನು ಕೇಳದೇ ಇದ್ದಿದ್ದರಿಂದಲೇ ಈ ರೀತಿ ಕಾಸ್ಟ್ಲಿ ಆದಂಥ ಒಂದು ಬೆಲೆಯನ್ನು ತೆತ್ತಿದ್ದಾರೆ. ಸೊ ಅವರ ಕಾಂಟ್ರಾಕ್ಟ್ಗೆ ಒಂದು ಧಕ್ಕೆ ಬಂದಿದೆ. ಇನ್ನು ಮುಂದೆ ಇಶಾನ್ ಕಿಶನ್ ಅವರು ಬರುವ IPLನಲ್ಲಿ ಯಾವ ರೀತಿ ಆಡ್ತಾರೆ ಅಂತ ನೋಡಬೇಕಾಗಿದೆ. ಇಶಾನ್ ಕಿಶನ್ ಅವರು ತುಂಬ ಕಾಸ್ಟ್ಲಿ ಬೈ ಕೂಡ ಆಗಿದ್ರು ಮುಂಬೈಗೆ. ಸೊ 16 ಕೋಟಿಗಳನ್ನು ಕೊಟ್ಟು ಇಶಾನ್ ಕಿಶನ್ ಅವರನ್ನು ಕೊಂಡುಕೊಂಡಿತ್ತು ಮುಂಬೈ. ಆದರೆ ಕಳೆದ IPLನಲ್ಲಿ ಇಶಾನ್ ಕಿಶನ್ ಅವರು ಆ ಒಂದು ಬೆಲೆಗೆ ತಕ್ಕ ಪ್ರದರ್ಶನವನ್ನು ನೀಡಿರಲಿಲ್ಲ. ಆದರೂ ಕೂಡ ಇಶಾನ್ ಕಿಶನ್ ಅವರು ಒಂದು ಅದ್ಭುತ ಪ್ರತಿಭೆ. ಅವರ ಕ್ರಿಕೆಟ್ ಕರಿಯರ್ ತುಂಬಾ ಚೆನ್ನಾಗಿತ್ತು. ಎಲ್ಲ ಫಾರ್ಮ್ಯಾಟ್ಗಳಲ್ಲೂ ಆಡ್ತಾರೆ ಇಶಾನ್ ಕಿಶನ್ ಅವರು. ಅದು 2020 ಇರ್ಬೋದು, ಟೆಸ್ಟ್ ಇರ್ಬೋದು, ಒನ್ ಡೇ ಇರ್ಬೋದು, ಎಲ್ಲ ಒಂದು ಪಂದ್ಯಗಳಲ್ಲೂ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಬಂದಿದ್ದಾರೆ. ನೋಡೋಣ ಈ IPLನಲ್ಲಿ ಹೇಗೆ ಆಡ್ತಾರೆ ಅಂತ.